ಅತ್ತೆಗೆ ನಿದ್ರೆ ಮಾತ್ರೆ ನೀಡಿ ಕೊಲೆ, ಹಣ ಹಾಗೂ ಬಂಗಾರವನ್ನು ಪ್ರಿಯಕರನಿಗೆ ನೀಡುತ್ತಿದ್ದ ಪ್ರಿಯತಮೆ. ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು. ಕುಟುಂಬದಲ್ಲಿ ನಡೆದಿದ್ದ ಅಘಟನೀಯ ಘಟನೆ ಇದೀಗ ಪೊಲೀಸರ ತನಿಖೆಯಿಂದ ಬಹಿರಂಗಗೊಂಡಿದೆ. ಅತ್ತೆಗೆ ನಿದ್ರೆ ಮಾತ್ರೆ ನೀಡಿ ಸಾಯಿಸಿದ ಪ್ರಕರಣದಲ್ಲಿ ತಡಗ ಗ್ರಾಮದ ಅಶ್ವಿನಿ ಮತ್ತು ಶಿವಾನಿ ಗ್ರಾಮದ ಆಂಜನೇಯ ಎಂಬುವರನ್ನು ಅಜ್ಜಂಪುರ ಪೊಲೀಸ್ ಠಾಣೆಯವರು ಬಂಧಿಸಿದ್ದಾರೆ. ಆರೋಪಿ ಮಹಿಳೆ ತನ್ನ ಪ್ರಿಯಕರನೊಂದಿಗೆ ಅಕ್ರಮ ಸಂಬಂಧ ಬೆಳೆಸಿಕೊಂಡಿದ್ದು, ಅವನಿಗೆ ನಿರಂತರವಾಗಿ ಹಣ ಮತ್ತು ಬಂಗಾರವನ್ನು ನೀಡುತ್ತಿದ್ದು, ಮನೆಯಲ್ಲಿದ್ದ ಹಣ ಮತ್ತು 20 ಲಕ್ಷ ಬೆಲೆ ಬಾಳುವ ಬಂಗಾರದ ಆಭರಣಗಳು ಮಾಯವಾಗುತ್ತಿರುವುದು ಕುಟುಂಬದ ಸದಸ್ಯರ ಗಮನಕ್ಕೆ ಬಂದು ವಿಚಾರಿಸಿದಾಗ ಅಸಲಿಯ ಸಂಗತಿ ಬಯಲಾಗಿದೆ. ಆರೋಪಿ ಮಹಿಳೆಯು ತನ್ನ ಗಂಡ ಮತ್ತು ಅತ್ತೆಗೆ ಆಹಾರದ ಜೊತೆಗೂಡಿ ನಿದ್ದೆ ಮಾತ್ರೆ ನೀಡಿದ್ದು, ಬಳಿಕ ಅತ್ತೆಯು ಅತಿಯಾದ ಪ್ರಮಾಣದ ಮಾತ್ರೆ ಸೇವನೆಯಿಂದ ಅಜ್ಜಂಪುರ ಸಾರ್ವಜನಿಕ ಆಸ್ಪತ್ರೆ ಕೇಂದ್ರಕ್ಕೆ ದಾಖಲು ಮಾಡಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ದಾವಣಗೆರೆ ಆಸ್ಪತ್ರೆ ಹೋಗುವ ಮಾರ್ಗ ಮಧ್ಯದಲ್ಲಿ ಮೃತಪಟ್ಟಿರುವುದಾಗಿ ವೈದ್ಯರು ತಿಳಿಸಿದ್ದರಿಂದ ವಾಪಸ್ ಮೃತ ದೇಹವನ್ನು ತೆಗೆದುಕೊಂಡು ತಡಗ ಗ್ರಾಮದ ರುದ್ರಭೂಮಿಯಲ್ಲಿ ಶವ ಸಂಸ್ಕಾರ ಮಾಡಿರುವುದಾಗಿ ಕುಟುಂಬದ ಸದಸ್ಯರು ಠಾಣೆಗೆ ದೂರನ್ನು ದಾಖಲಿಸಿದ್ದಾರೆ. ಅಜ್ಜಂಪುರ ಠಾಣೆಯ ಪೊಲೀಸರು ತಕ್ಷಣವೇ ದಾಳಿ ನಡೆಸಿ ಇಬ್ಬರನ್ನು ಬಂಧಿಸಿದ್ದು, ಇಬ್ಬರ ಮೇಲೂ ಕೊಲೆ ಹಾಗೂ ಸಂಚು ಆರೋಪದಡಿ ಪ್ರಕರಣ ದಾಖಲಿಸಲಾಗಿದೆ. ಈ ಪ್ರಕರಣ ಸ್ಥಳೀಯರಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದು, ಕುಟುಂಬ ಸಂಬಂಧಿಗಳಲ್ಲಿ ನಂಬಿಕೆ ಕಳೆದುಕೊಂಡಾಗ ಎಂತಹ ದುರಂತಗಳು ನಡೆಯುವುದು ಎಂಬುದಕ್ಕೆ ಮತ್ತೊಂದು ಕಹಿ ಉದಾಹರಣೆಯಾಗಿದ್ದು, ಮಾನವೀಯ ಮೌಲ್ಯಗಳನ್ನು ಮರೆತ ಕ್ರೂರ ಕೃತ್ಯ ಎಂದು ಗ್ರಾಮಸ್ಥರು ಅಭಿಪ್ರಾಯಪಟ್ಟಿದ್ದಾರೆ. ಕಾರ್ಯಾಚರಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ವೀರೇಂದ್ರ, ಸಬ್ ಇನ್ಸ್ಪೆಕ್ಟರ್ ಚಂದ್ರಮ್ಮ, ಗಜೇಂದ್ರ, ಸಿಬ್ಬಂದಿ ವರ್ಗದವರಾದ ಉಮೇಶ್, ರವಿನಾಯಕ್, ಶಿವರಾಜ್, ಸತೀಶ್, ಶ್ರೀನಿವಾಸ್ ಭಾಗಿಯಾಗಿದ್ದರು. ವರದಿ ಪ್ರದೀಪ್ ಎಚ್, ಪ್ರಜಾಪವರ್ ಟಿವಿ, ತರೀಕೆರೆ.